ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿ ಯಾಕೆ ಹೊರಗೆ ಬಿಡಬೇಕು? ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ದೇವಸ್ಥಾನ ಮನುಷ್ಯನಿಗೆ ನೆಮ್ಮದಿ ಕೊಡುವ ಪವಿತ್ರವಾದ ಜಾಗ. ತುಂಬ ಜನ ವಾರಕ್ಕೆ 2-3 ಸಲ ದೇವಾಲಯಕ್ಕೆ ಹೋಗ್ತಾರೆ. ಗುಡಿಗೆ ಹೋಗೋದೆಲ್ಲ ಒಳಗೆ ಹೋಗೋ ಮುಂಚೆ ಚಪ್ಪಲಿ ತೆಗೆದು ಹೋಗ್ತಾರೆ. ಅಸಲಿ ಚಪ್ಪಲಿ ಯಾಕೆ ತೆಗೆಯುತ್ತಾರೆ? ಅದರ ಹಿಂದಿನ ಕಾರಣ ಏನು ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗೋದು ಒಂದು ಸ್ಪೆಷಲ್ ಅನುಭವ ಕೊಡುತ್ತದೆ. ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ ಪವಿತ್ರ ಜಾಗದಲ್ಲಿ ಕೂತ್ಕೊಂಡ್ರೆ ಎಲ್ಲಿಲ್ಲದ ನೆಮ್ಮದಿ ನಮ್ಮದಾಗುತ್ತದೆ. ತುಂಬ ಜನ ವಾರಕ್ಕೆ 2-3 ಸಲ ಆದರೆ ದಿನಕ್ಕೊಂದು ಸಲ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಹೋದಾಗಲೆಲ್ಲ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಹೋಗಲೇಬೇಕು. ಇಷ್ಟಕ್ಕೂ ಚಪ್ಪಲಿ ಯಾಕೆ ಹೊರಗೆ ಬಿಡ್ತಾರೆ ಅನ್ನೋ ಪ್ರಶ್ನೆ ನಿಮಗೆ ಬಂದಿದ್ದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಅದರ ಹಿಂದೆ ಇರುವ ಸೀಕ್ರೆಟ್ ಏನು ಅಂತ ಈಗ ತಿಳಿದುಕೊಳ್ಳೋಣ. ದೇವಸ್ಥಾನ ಪವಿತ್ರವಾದ ಜಾಗ. ಇಲ್ಲಿ ಸ್ವಚ್ಛತೆ, ಪವಿತ್ರತೆ ತುಂಬ ಮುಖ್ಯ. ದೇವಸ್ಥಾನವನ್ನು ಸ್ವಚ್ಛವಾಗಿ ಇಡೋದು ಎಲ್ಲರ ಜವಾಬ್ದಾರಿ ಕೂಡ. ಪಾದರಕ್ಷೆಗಳು ಅಶುಭ್ರವಾದ ಜಾಗಗಳಿಗೆ ಜೊತೆ ಸಂಬಂಧ ಹೊಂದಿರುತ್ತದೆ. ದೇವಸ್ಥಾನವನ್ನು ದೇವರ ಪವಿತ್ರ ನಿವಾಸ ಅಂತ ಭಾವಿಸುತ್ತಾರೆ. ಅದಕ್ಕೆ ಅವರ ಪವಿತ್ರತೆ ಕಾಪಾಡೋದು ತುಂಬ ಅವಶ್ಯಕತೆ. ಅದಕ್ಕೆ ಚಪ್ಪಲಿಯನ್ನು ದೇವಸ್ಥಾನದ ಮುಂದೆ ಬಿಚ್ಚಿ ಹೋಗ್ತಾರೆ. ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳ ಪ್ರಕಾರ ಎಲ್ಲೂ ಚಪ್ಪಲಿಗಳನ್ನು ದೇವಸ್ಥಾನಕ್ಕೆ ಹಾಕಿಕೊಂಡು ಹೋಗೋದಿಲ್ಲ. ಇದು ಬರೀ ಆಚಾರ ಮಾತ್ರ ಅಲ್ಲ, ಇದಕ್ಕೆ ಆಧ್ಯಾತ್ಮಿಕ, ಆರೋಗ್ಯವಾದ, ಸಾಂಸ್ಕೃತಿಕ ಪ್ರಾಮುಖ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸ್ವಲ್ಪ ಆದರೂ ನಿಮಗೆ ಗೊತ್ತಾಯ್ತು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಏನಾದರೂ ನಾನು ಹೇಳೋದ್ರಲ್ಲಿ ಪಾಯಿಂಟ್ ಏನಾದರೂ ಮಿಸ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಓದೋರು ಅದನ್ನು ತಿಳಿದುಕೊಳ್ತಾರೆ ಅಂತ ಹೇಳ್ತಾ. ಲವ್ ಯು ಸೊ ಮಚ್.